ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 80ರ ದಶಕದಲ್ಲಿ ಮಾಜಿ ಪ್ರಧಾನಮಂತ್ರಿ ಉಕ್ಕಿನ ಮಹಿಳೆ ಎಂದೇ ಪ್ರಖ್ಯಾತಿ ಹೊಂದಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಮೈದಾನದಲ್ಲಿನ ಕಟ್ಟೆಯ ಮೇಲೆ ನಿಂತು ಭಾಷಣವನ್ನು ಮಾಡಿದ್ದರು. ಇದಕ್ಕೆ ಇಂದಿರಾ ಗಾಂಧಿ ಕಟ್ಟೆ ಎಂದು ಹೆಸರಿಸಲಾಗಿದೆ. ಈಗ ಇದೇ ಕಟ್ಟೆಯ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರ ಪ್ರತಿಮೆಯನ್ನು ನಿರ್ಮಿಸಿ ಇದೇ 20ರಂದು ಸಾಧನಾ ಸಮಾವೇಶದಲ್ಲಿ ಪ್ರತಿಮೆಯನ್ನು ಅನಾವರಣಗೊಳಿಸುವ ಬಗ್ಗೆ ನಮ್ಮ ವಾಹಿನಿಗೆ ವಿಶೇಷ ಸಂದರ್ಶನದಲ್ಲಿ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿಯ ಉಸ್ತುವಾರಿ ಸಚಿವರಾದ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರನ್ನು ಹೇಳಿದ್ದನ್ನು ಈಗ ನಮ್ಮ ಕಹಿ ನಮ್ಮರ್ ಸುದ್ದಿಯ ವಾಹಿನಿಯ ವಿಶೇಷ ಸಂದರ್ಶನದಲ್ಲಿ ನೋಡೋಣ ಬನ್ನಿರಿ. ಈ ಸ್ಟ್ಯಾಚ್ಯೂ ಇಲ್ಲಿ ಮೊದಲೇ ಬಾರಿ ನಮ್ಮ ನಾಯಕಿಯಾದಂಥ ಇಂದಿರಾ ಗಾಂಧಿಯವರು ಇಲ್ಲಿ ಭಾಷಣ ಮಾಡಿದ್ದಾರೆ. ಹಾಗಾಗಿ ಇದು ಹೆಸರನ್ನೇ ಇಂದಿರಾ ಗಾಂಧಿ ಕಟ್ಟೆ ಅಂತ ಇಟ್ಟಿದ್ದು. ಇಂದಿರಾ ಗಾಂಧಿ ಕಟ್ಟೆ ಇದ್ದ ಕಾರಣಕ್ಕೆ ಮೊನ್ನೆ ನಮ್ಮ 20ನೇ ತಾರೀಕು ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾನ್ಯ ರಾಹುಲ್ ಗಾಂಧಿ ಅವರು ಬರ್ತಾವ್ರೆ, ಪ್ರಿಯಾಂಕಾ ಗಾಂಧಿ ಬರ್ತಾರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾರೆ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬರ್ತಾರೆ. ಅವ್ರ ನೇತೃತ್ವದಲ್ಲಿ ಒಂದು ಸ್ಟ್ಯಾಚ್ಯೂ ಹಾಕಿ ಇನಾಗ್ರೇಷನ್ ಮಾಡುವಂಥ ತೀರ್ಮಾನ ಮಾಡಿ ಮುನ್ಸಿಪಾಲ್ಟಿ ಮೀಟಿಂಗಲ್ಲೇ ಅಪ್ರೂವ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಓಕೆ, ಉದ್ಘಾಟನೆ 20ನೇ ತಾರೀಕೆ ಸರ್? 20ನೇ ತಾರೀಕು. ಇದೇ 20ರಂದು ಸರ್ಕಾರದ ಸಾಧನಾ ಸಮಾವೇಶ ಇದೇ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದು, ಈಗ ಅದರ ತಯಾರಿ ಹೇಗೆ ನಡೆಯುತ್ತಿದೆ ಎಂಬುದನ್ನು ಮಾನ್ಯ ಉಸ್ತುವಾರಿ ಸಚಿವರು ವೀಕ್ಷಿಸಿದರು. ಇವರಿಗೆ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ MS ದಿವಾಕರ್ ಅವರು, ಕೊಪ್ಪಳ ಕ್ಷೇತ್ರದ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರು ಮತ್ತು ವಿಜಯನಗರ ಜಿಲ್ಲೆಯ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ಶ್ರೀ ಸಿರಾಜ್ ಶೇಖ್ ಅವರು ಸಾಥ್ ನೀಡಿದರು. ಪೊಲೀಸರಿಗೆ ಮಾನ್ಯ ಉಸ್ತುವಾರಿ ಸಚಿವರು ಹುರಿದುಂಬಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬಂದೋಬಸ್ತಾಗಿ ಮಾಡಬೇಕೆಂದು ತಿಳಿಸಿದರು. ಬಂದೋಬಸ್ತ್ ಮಾಡಿ